ಹರಿಹಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಅದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಹರಿಭಕ್ತಿ ಸಾರದಲ್ಲಿ 20ನೇ ಪದ್ಯ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀನೆನಗೆ. ತಿಳುಹಿಮತಿಯನು ಎನ್ನ ಜಿಹ್ವೆಗೆ ಮುಳುಗುವಂದದೆ ನಿನ್ನ ನಾಮ ಒಡೆಯ ಪಗಳಿಗೆ ಎತ್ತು ರಕ್ಷಿಸು ನಮ್ಮ ನನವರತ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಅದನ್ನು ಇಟ್ಟು ಪೋಷಣೆ ಮಾಡಿ ಅದಕ್ಕೆ ಮೃದು ನುಡಿಗಳನ್ನು ಕಲಿಸಿ ಅದನ್ನು ಪ್ರೀತಿಯಿಂದ ಆಲಿಸುವ ಜ್ಞಾನಿಗಳಂತೆ ಶ್ರೀಹರಿಯೇ ಮತಿಯನ್ನು ನೀಡಿ ಅವರ ನಾಲಿಗೆಗೆ ಹೊಂದುವಂತೆ ನಿನ್ನ ನಾಮಾವಳಿಯ ಹೊಗಳಿಕೆಯನ್ನು ಕರುಣಿಸಪ್ಪ, ಕರುಣಿಸಿ ನಮ್ಮನ್ನು ಸದಾಕಾಲ ರಕ್ಷಿಸು ಅಂತ ಇದ್ದಾರೆ. ಗಿಳಿಯ ಮರಿಗೆ ಮೊದಲಿನ ಅಗತ್ಯ ಪೋಷಣೆ. ಅದಕ್ಕೆ ಆಹಾರವನ್ನು ಒದಗಿಸುವ ಕಾರ್ಯದಂತೆ ಶತ್ರುಗಳಾದ ಪ್ರಾಣಿಗಳಿಂದ ರಕ್ಷಣೆ ನೀಡುವುದು ಸಹ ಅತ್ಯಗತ್ಯವಾಗಿದೆ. ಅದರಂತೆ ಒಬ್ಬ ಜೀವಿ ಗಿಳಿಯ ಮರಿಯಂತೆ ಅಸಹಾಯಕನಾಗಿರ್ತಾನೆ. ಅವನಿಗೆ ಪೋಷಣೆಯಂತೆ ಕಾಮಕ್ರೋಧಾದಿ ಶತ್ರುಗಳಿಂದ ರಕ್ಷಣೆಯು ಅಗತ್ಯವಾಗಿದೆ. ಅದನ್ನು ನೀಡಬಲ್ಲ ಸಾಮರ್ಥ್ಯ ಕೇವಲ ಪರಮಾತ್ಮನಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಗಿಳಿಯ ಮರಿಯನ್ನು ರಕ್ಷಿಸಲು ಅದನ್ನು ಪಂಜರದಲ್ಲಿರಿಸುವ ಕಾರ್ಯ ನಡೆಯುವುದು. ಪಂಜರದಲ್ಲಿರುವ ಗಿಳಿಗೆ ಅಪಾಯಕರವಾದ ಸ್ಥಳಗಳಿಗೆ ತೆರಳದಂತೆ ರಕ್ಷಣೆಯು ಸಿಕ್ಕತ್ತೆ. ಅದರಂತೆ ಅಪಾಯಕರವಾದ ಪ್ರಾಣಿಗಳು ಅದು ಇರುವಲ್ಲಿಗೆ ಬಂದು ಆಕ್ರಮಿಸದಂತೆಯೂ ಆಗುತ್ತೆ. ಭಗವಂತನು ಭಕ್ತರನ್ನು ಹೀಗೆ ರಕ್ಷಿಸಲೆಂದೇ ಸಂಸಾರಕ್ಕೆ ತರುವನು ಅಂತ ಅರ್ಥ. ಇಲ್ಲಿ ಗಿಳಿಯ ಜೀವನ ಪ್ರತೀಕವಾದರೆ ಪಂಜರ ಸಂಸಾರದ ಪ್ರತೀಕ. ಪಂಜರದ ಗಿಳಿಗೆ ಪಂಜರ ರಕ್ಷಣೆ ಹಾಗೂ ಬಂಧನ ಹಾಗೂ ಎರಡೂ ಆಗಿರುವಂತೆ ಸಂಸಾರದಲ್ಲಿನ ಜೀವನಿಗೆ ಅದು ರಕ್ಷಣೆ ಹಾಗೂ ಬಂಧನ ಎರಡೂ ಆಗಿದೆ. ಆ ಅರ್ಥವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಸೂಕ್ತ ರೀತಿಯಲ್ಲಿ ಬಳಸಿಕೊಂಡರೆ ಸಂಸಾರ ರಕ್ಷಣೆಗೆ ಸಾಧನೆ, ತಪ್ಪಿದಲ್ಲಿ ಅನರ್ಥಕ್ಕೂ ಸಾಧನ ಅಂತ ಅರ್ಥ. ಪುರಂದರದಾಸರ ಗಿಳಿಯು ಪಂಜರದೊಳಿಲ್ಲ ಎಂಬ ಪದದ ಪ್ರಭಾವವನ್ನು ಎಲ್ಲಿ ಗುರುತಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಪೋಷಣೆಯ ಅನಂತರದ ಕಾರ್ಯ ಅದಕ್ಕೆ ಮಾತನ್ನು ಕಲಿಸುವುದು. ಪ್ರಾಣಿಯ ವರ್ಗದಲ್ಲಿ ಗಿಳಿ ಹಾಗೂ ಸಾರಿಕಾ ಎಂಬ ಪಕ್ಷಿಗಳಿಗೆ ಮಾತುಗಳನ್ನು ಕಲಿಸುವ ವಿಶೇಷವಾದ ಗುಣ ಕಂಡುಬರುತ್ತೆ. ಹೇಳಿಕೊಟ್ಟಂತಹ ಮಾತನ್ನು ಒಪ್ಪಿಸುವ ವಿಶಿಷ್ಟ ಚಾಣಾಕ್ಷತೆ ಈ ಎರಡೂ ಪಕ್ಷಿಗಳಲ್ಲಿದೆ. ಒಂದು ಥರದಲ್ಲಿ ಇವುಗಳನ್ನು ಪ್ರಕೃತಿ ದತ್ತವಾದ ಧ್ವನಿ ಮುದ್ರಿಕೆಗಳು ಎನ್ನಬಹುದು. ಪರಮಾತ್ಮನು ಜೀವಿಗಳಿಗೆ ಮಾತನ್ನು ನೀಡುವ ಕರುಣಾಳುವೂ ಆಗಿರುವನು. ಇಲ್ಲಿ ಪರಮಾತ್ಮನು ಕಲಿಸುವ ಮಾತುಗಳು ಎಂದರೆ ಶಾಸ್ತ್ರವಚನಗಳು ಅಂತ ಅರ್ಥ. ಸವಿನುಡಿಗಳು ಎಂದರೆ ಕೇಳಲು ಹಿತಕರವಾದ, ಮನಸ್ಸಿಗೆ ರೋಚಕವಾದ ಮಾತುಗಳು ಅಂತ ಅರ್ಥ. ಗಿಳಿಯು ನುಡಿಯಲು ಸಾಧ್ಯವಾಗಂಥ ಇತಿಮಿತಿಯಲ್ಲಿಯೇ ಅವಕ್ಕೆ ಮಾತನ್ನು ಕಲಿಸುವುದು ಅಗತ್ಯ. ಅದೇ ರೀತಿ ಜೀವರಿಗೆ ಅವರ ಯೋಗ್ಯತೆಗೆ ಅನುಗುಣವಾದ ರೀತಿಯಲ್ಲೇ ಶಾಸ್ತ್ರ ಪಾಠ ವಿಹಿತ. ಅದನ್ನು ಗುರುಗಳಲ್ಲಿದ್ದು ಮಾಡಿಸುವವನು ಪರಮಾತ್ಮ. ಗಿಳಿಯ ಮಾತುಗಳನ್ನು ಕಲಿಸಿದವನು ಆಲಿಸಿ ಸಂತೋಷ ಪಡುವುದು ಅದರಲ್ಲಿ ಹೊಸ ವಿಷಯಗಳು ಇರುವ ಕಾರಣದಿಂದಲ್ಲ, ತಾನು ಹೇಳಿದ್ದನ್ನೇ ಅದು ಯಥಾವತ್ತಾಗಿ ಉಚ್ಚರಿಸುವುದಷ್ಟೇ ಕಾರಣ. ಅದರಂತೆ ಶಾಸ್ತ್ರದ ಮಾತುಗಳನ್ನು ಅಪಚಾರವಾಗದಂತೆ ಯೋಗ್ಯ ರೀತಿಯಲ್ಲಿ ಪರಮಾತ್ಮನ ಸ್ತೋತ್ರವನ್ನಾಗಿ ಬಳಸಿಕೊಳ್ಳುವುದು ಸಾಧಕನಿಗೆ ವಿಹಿತವಾಗಿದೆ. ಶಾಸ್ತ್ರದ ಸಕಲ ಮಾತುಗಳು ಪರಮಾತ್ಮನ ಸ್ತೋತ್ರವಾಗಿರುವುದರಿಂದ ಅದನ್ನು ಅವನು ಪ್ರೀತಿಯಿಂದ ಆಲಿಸುವನು ಅಂತ ಅರ್ಥ. ಈ ರೀತಿಯಾಗಿ ಶಾಸ್ತ್ರದ ಮಾತುಗಳು ಬರುವುದು, ಅವುಗಳನ್ನು ಉಚ್ಚರಿಸಲು ಸಾಧ್ಯವಾಗುವುದು ಪರಮಾತ್ಮ ಅನುಗ್ರಹಿಸಿದಾಗ ಮಾತ್ರ ಆಗುತ್ತೆ. ಅಂತಹ ಅನುಗ್ರಹವನ್ನು ಅವನು ಮಾಡಿ ಉಚ್ಚರಿಸುವ ಪ್ರತಿ ಮಾತು ಸಹ ಅವನ ನಾಮಾವಳಿ ಆಗುವಂತೆ ಒಲುಮೆ ತೋರಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂತಹ ಪ್ರಾರ್ಥನೆಯ ಮೂಲಕ ಪರಮಾತ್ಮನ ಸ್ತುತಿವ ಕೃತಿಯು ಪರಮಾತ್ಮನ ಪ್ರೇರಣೆಯಿಂದಲೇ ರಚಿತವಾಗಿ ಅವನ ಪ್ರೀತಿಗೆ ಕಾರಣವಾಗಲಿ ಎಂಬ ಕಳಕಳಿಯಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ.
ಇಲ್ಲಿ ದಾಸರು ನಾಮ ಎನ್ನದೆ ನಾಮಾವಳಿ ಎಂದಿರುವುದು ವಿಶೇಷ. ಪರಮಾತ್ಮನನ್ನು ಕೊಂಡಾಡಲು ಒಂದು ನಾಮ ಸಾಲದು, ನಾಮಗಳ ರಾಶಿಯೇ ಬೇಕು ಎಂದು ಇದರ ಭಾವ. ಪರಮಾತ್ಮನ ಒಂದೊಂದು ನಾಮವೂ ಸಹ ಅದರ ಒಂದೊಂದು ಗುಣಗಳನ್ನು ತಿಳಿಸಿಕೊಡುತ್ತೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ವಿಷ್ಣುನಾಮ ಸಹಸ್ರನಾಮದಲ್ಲಿ ಬಂದಿದೆ. ಆದ್ದರಿಂದ ಹೆಚ್ಚು ನಾಮಗಳನ್ನು ತಿಳಿದಂತೆ ಹೆಚ್ಚು ಗುಣಗಳನ್ನು ಸಹ ತಿಳಿಯಲು ಸಾಧ್ಯವಾಗುತ್ತೆ. ಆದ್ದರಿಂದ ಪರಮಾತ್ಮನ ನಾಮದ ಬದಲು ನಾಮಾವಳಿಯನ್ನೇ ತಿಳುವ ಕಾತುರ ಭಕ್ತರಿಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಲೋಕದ ಬಗ್ಗೆ ಹೆಚ್ಚು ತಿಳಿಯುವುದರ ಬದಲು ಲೋಕನಾಯಕನಾದ ಪರಮಾತ್ಮನ ಬಗ್ಗೆ ಹೆಚ್ಚು ತಿಳಿಯುವುದು ವಿವೇಕ ಅಂತ ಅನ್ನುವ ಧ್ವನಿಯನ್ನು ಇಲ್ಲಿ ಸೇರಿಸ್ತಾ ಇದ್ದಾರೆ. ಪೊಗಳಲಳವೆ ನಿನ್ನ ನಾಮಮ ಸುಗುಣ ಸಚ್ಚಾರಿತ್ರ ಕಥನವ ಗಣಿತೋಪಮ ಅಮಿತ ವಿಕ್ರಮ ಗಮ್ಯ ನೀನೆಂದು ನಿಗಮತತಿ ಕೈವಾರಿಸುತ್ತ ಪದ ಯುಗವ ಕಾಣದೆ ಬಳಲುತ್ತಿದೆ ವಾಸು ಕಿಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ. ಅಪ್ಪ ಪರಮಾತ್ಮ, ನಿನ್ನ ನಾಮವನ್ನು ಹೊಗಳಲು ಸಾಧ್ಯವೇನಪ್ಪ? ನೀನು ಅನಂತ ಸದ್ಗುಣಗಳಿಂದ ತುಂಬಿದವನು, ಸಚ್ಚರಿತ್ರನು, ಉತ್ತಮ ಮಹಾತ್ಮ್ಯವುಳ್ಳವನು, ಗಣನೆಗೆ ನಿಲುಕದವನು, ಉಪಮೆ ಇಲ್ಲದವನು, ಅಪರಿಮಿತವಾದ ವಿಕ್ರಮಶಾಲಿಯಾದವನು, ಭಕ್ತಿಗೆ ಗಮ್ಯನಾದವನು. ಹೀಗೆ ನಿನ್ನನ್ನು ವರ್ಣಿಸುತ್ತಾ ವೇದಗಳ ರಾಶಿ ನಿನ್ನ ಎರಡೂ ಪಾದಗಳನ್ನು ಸಹ ಪೂರ್ಣವಾಗಿ ತಿಳಿಯಲಾಗದೆ ಬಳಲುತ್ತಿವೆ. ವಾಸುಕಿಶಯನನೇ, ಸಕಲರಿಗೂ ಈಶನಾದವನೇ, ಪರಮಾತ್ಮನೇ, ಶ್ರೀಹರಿಯೇ, ನೀನು ನಮ್ಮನ್ನು ಅನವರತ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಪರಮಾತ್ಮನ ನಾಮ, ಗುಣ, ಚರಿತ್ರೆ, ಮಹಿಮೆ, ಪರಾಕ್ರಮ ಮೊದಲಾದವುಗಳು ಹೇಗೂ ನಿಲುಕದಷ್ಟು ಅಪರಿಮಿತವಾಗಿದೆ ಅಂತ ಇಲ್ಲಿ ಮುಖ್ಯವಾದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾಮಗಳನ್ನು ಹೊಗಳಲು ಸಾಧ್ಯವಿಲ್ಲ ಅಂದರೆ ಅವನ ನಾಮಗಳು ಅನಂತ ಅಂತ ಅರ್ಥ. ಒಂದೊಂದು ನಾಮವೂ ಸಹ ಒಂದೊಂದು ಗುಣವನ್ನು ನಿರೂಪಿಸುವುದರಿಂದ ಅನಂತ ನಾಮದ ಪರಮಾತ್ಮನು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ. ಅನಂತ ನಾಮ ವತ್ಪಾಚ್ಚ ಅನಂತ ಗುಣೈರಿತಃ. ಪರಮಾತ್ಮನು ಸುಗುಣ ಎಂದರೆ ಅವನಲ್ಲಿ ಇರುವುದು ಕೇವಲ ಸದ್ಗುಣಗಳು ಎಂದರ್ಥ. ದೋಷ ಲೇಷವೂ ಇರದ ಅವನಲ್ಲಿ ದುರ್ಗುಣಗಳಿಗೆ ಅವಕಾಶವೇ ಇಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖ ರಾಶೇಷ ದೋಷರಾತಿ ದೂರಂ ತತ್ವಪ್ರಕಾಶದಲ್ಲಿ ಹೇಳಿದ್ದಾರೆ. ಅಸ್ಪೃಷ್ಟ ದೋಷ ಗಂಧಾಯ ತಾತ್ಪರ್ಯ ಚಂದ್ರಿಕಾದಲ್ಲಿ ಬಂದಿದೆ. ಆದ್ದರಿಂದ ಪರಮಾತ್ಮನಲ್ಲಿ ದುರ್ಗುಣಗಳಿಲ್ಲವೇ ಇಲ್ಲ, ಕೇವಲ ಸುಗುಣ ರೂಪನಾಗಿದ್ದಾನೆ. ಶ್ರೀಹರಿಯು ಸಚ್ಚಾರಿತ್ರ ಎಂದರೆ ಅವನ ಸಕಲ ಕಾರ್ಯಗಳು ಸಹ ಅತ್ಯಂತ ನಿರ್ಮಲವಾದವು. ಯಾವುದೇ ಕಾರಣಕ್ಕೂ ಅವನ ನಡತೆಯಲ್ಲಿ ದೋಷದ ಶಂಕೆಯು ಸರ್ವಥಾ ಅವಕಾಶವಿಲ್ಲ. ಇದರಿಂದ ಗೋಪಿ ಜನಜಾರ ನವನೀತ ಚೋರ ಮೊದಲಾದ ಅವನ ಕಾರ್ಯಗಳು ಸಹ ಉತ್ತಮತ್ವವನ್ನು ಸೂಚಿಸುವ ಮಹತ್ಕಾರ್ಯಗಳೇ ಆಗಿದ್ದು ಲೋಕದ ಜನರಲ್ಲಿ ಕಾಣುವಂತೆ ಅನುಚಿತ ಕಾರ್ಯಗಳಾಗಿಲ್ಲ ಎಂಬ ವಿಶೇಷ ಪ್ರಮೇಯವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಕಥನ ಎಂದರೆ ಮಹಿಮೆ ಅಂತ ಅರ್ಥ. ಸತ್ಕಥನ ಅಂದರೆ ಉತ್ತಮವಾದ ಮಹಿಮೆ ಉಳ್ಳವನು. ಅಗಣಿತ ಅಂದರೆ ಗಣಿಸಲಾಗದವನು, ಎಣಿಕೆ ಮೀರಿದವನು, ಅನಂತ ಅಂತ ಅರ್ಥ. ಉಪಮೆ ಅಂದರೆ ಹೋಲಿಕೆ. ಅಗಣಿತ ಎಂಬಲ್ಲಿನ ನಕಾರವು ಉಪಮಾ ಎಂಬುದಕ್ಕೂ ಅನ್ವಯ ಅನುಪಮವಾಗುವುದು. ಪರಮಾತ್ಮನು ಸಾಟಿ ಇಲ್ಲದ ಸರ್ವೋತ್ತಮ ಅಂತ ಅರ್ಥ. ನಾಸ್ತಿ ನಾರಾಯಣಂ ಸಮಂ ನ ಭೂತಂ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಮಹಾಭಾರತದಲ್ಲಿ ಬಂದಿದೆ. ಹೀಗೆ ಪರಮಾತ್ಮನು ಅನುಪಮ ಅಂತ ತಿಳಿಯುವುದು ಸಕಲ ಪುರುಷಾರ್ಥಗಳಿಗೂ ಸಾಧನವಾಗುವ ಮಹಾಪ್ರಮೇಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಮಿತ ವಿಕ್ರಮ ಅಂದರೆ ಅಪರಿಮಿತವಾದ ವಿಶಿಷ್ಟ ಕ್ರಮವುಳ್ಳವನು ಅಂತ ಅರ್ಥ. ಕ್ರಮ ಎಂದರೆ ಹೆಜ್ಜೆ, ವಿಶಿಷ್ಟ ಕ್ರಮವುಳ್ಳವನು ವಿಕ್ರಮ. ಒಂದೊಂದು ಹೆಜ್ಜೆಯಿಂದ ಸಮಸ್ತ ಲೋಕಗಳನ್ನು ಸಹ ಅಳೆದ ಮಹಾವಿಷ್ಣುವಿನ ತ್ರಿವಿಕ್ರಮ ರೂಪಕ್ಕೆ ಅನ್ವಯಿಸುವ ಪದವಾಗಿದೆ. ಹಾಗೆ ಮೂರು ಲೋಕಗಳನ್ನು ಅಳೆದರೂ ಸಹ ಅದಕ್ಕೆ ಪರಿಮಿತಿ ಇಲ್ಲವಾದ್ದರಿಂದ ಅಮಿತ ವಿಕ್ರಮ ಅಂತ ಹೆಸರು ಸಾರ್ಥಕವಾಗಿದೆ. ಇದು ವಿಷ್ಣು ಸಹಸ್ರದಲ್ಲಿ ಬಂದಿರುವ ನಾಮ ಎಂಬುದು ವಿಶೇಷ. ಪ್ರದ್ಯುಮ್ನೋ ಅಮಿತ ವಿಕ್ರಮ. ಪರಮಾತ್ಮನು ಗಮ್ಯ ಅನ್ನೋದು ಮತ್ತೊಂದು ವಿಶೇಷ. ದೇಶತಃ ಕಾಲತಃ ಗುಣತಃ ಅನಂತವಾಗಿರುವ ಪರಮಾತ್ಮ ಅವನು ಸ್ವತಃ ಅವ್ಯಕ್ತ ಸ್ವರೂಪ. ಆದರೂ ಸಹ ಭಕ್ತರು ಮಾಡುವ ಭಕ್ತಿಗೆ ಅನುಗ್ರಹಿಸುವನು ಅದಾಗಿದ್ದಾನೆ. ಜ್ಞೇಯಂ ಗಮ್ಯಂ
ಜ್ಞಾನಗಮ್ಯ ಪುರಾತನಃ ವಿಷ್ಣು ಸಹಸ್ರನಾಮದಲ್ಲಿ ಬ್ರಹ್ಮಸೂತ್ರದಲ್ಲಿ ಬಂದಿದೆ. ಸಾಕಲ್ಲೇನ ಅಗಮ್ಯನಾದರೂ ಭಕ್ತರ ಸಾಧನೆಗೆ ಅನುಗುಣವಾಗಿ ಯಥೋಚಿತವಾಗಿ ಗಮ್ಯ ಎಂಬುದು ಮತ್ತೊಂದು ಬಗೆಯ ಅರ್ಥ. ಅಮಿತ ವಿಕ್ರಮ ಗಮ್ಯ ಎಂಬುದನ್ನು ಸಮಸ್ತ ಪದವನ್ನಾಗಿ ಅರ್ಥ ಮಾಡಿಕೊಂಡಲ್ಲಿ ಅಪರಿಮಿತವಾದ ವಿಶಿಷ್ಟ ಸಾಧನೆಯನ್ನು ಮಾಡುವ ಭಕ್ತರಿಗೆ ಅವರ ಸಾಧನೆಗೆ ಅನುಗುಣವಾಗಿ ಗಮ್ಯ ಅಂತ ಅರ್ಥ ಆಗುತ್ತೆ. ನಮಃ ಪತ್ಯಾತ್ಮ ಸಮಂ ಪತತ್ರೇಣ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ ಭಾಗವತದಲ್ಲಿ ಬಂದಿದೆ. ಈ ರೀತಿಯಾದ ಪರಮಾತ್ಮನ ಮಹಿಮೆಯು ಕೇವಲ ಊಹೆಯಾಗಿರದೆ ಶ್ರುತಿಗಳಿಂದ ಸಿದ್ಧವಾದ ಖಚಿತವಾದ ಪ್ರಮೇಯ ಅನ್ನುವುದನ್ನು ನಿಗಮತಿ ಕೈವಾರಿಸುತ್ತ ಎಂಬ ಪದದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಗಮ ಅಂದರೆ ವೇದ. ಪರಮಾತ್ಮನನ್ನು ವಿಶೇಷವಾಗಿ ತಿಳಿಸಿಕೊಡುವುದರಿಂದ ವೇದಗಳಿಗೆ ಆ ಹೆಸರು. ವೇದ ಹೈ ವೇನಂ ವೇದಯಂತೆ ತಸ್ಮಾದಾಹು ವೇದ ಇತಿ. ತತಿ ಎಂದರೆ ಗುಂಪು, ನಿಗಮತತಿ ಎಂದರೆ ವೇದಗಳ ಗುಂಪು ಅಂತ ಅರ್ಥ. ನಿಗಮ ಎಂಬ ಪದವು ಮುಖ್ಯವಾಗಿ ವೇದಗಳ ಅನ್ವಯಿಸಿದರೂ ವೇದಕ್ಕೆ ಸಮ, ವೇದಗಿಂತಲೂ ಮಿಗಿಲು ಎನ್ನಿಸಿರುವ ಇತಿಹಾಸ ಪುರಾಣಗಳು ಅನ್ವಯಿಸುತ್ತೆ. ಅವುಗಳೆಲ್ಲ ಪಂಚಮ ವೇದ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ನಿಗಮತತಿ ಎಂಬ ಪದದಿಂದ ವೇದಾದಿ ಶಾಸ್ತ್ರಗಳ ಕೆಲವು ಭಾಗ ಅಥವಾ ವಾಕ್ಯಗಳು ಮಾತ್ರ ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದಿಸುವಂತಲ್ಲ, ಸಮಸ್ತ ವಾಗ್ಮಯ ರಾಶಿಯೇ ಭಗವನ್ ಮಹಿಮ ಪ್ರತಿಪಾದಕವಾಗಿದೆ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಸರ್ವೇ ವೇದ ಯತ್ಪಾದ ಮಾಮನಂತೆ ವೇದೈಷ್ಟ ಸರ್ವೈರಹಮೇವ ವೇದ್ಯ. ಗೀತಾದ 15 ಶ್ಲೋಕದಲ್ಲಿ ಹೇಳಿದ್ದಾನೆ ಪರಮಾತ್ಮ. ಎಲ್ಲ ವೇದಶಾಸ್ತ್ರ ಪುರಾಣಗಳು ಎಂಬ ಪದದಿಂದ ಅವುಗಳ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿ, ಸರಸ್ವತಿ, ಭಾರತೀಯರು ಸಹ ವಿವಕ್ಷಿತವಾಗಿದೆ ಅಂತ ಹೇಳ್ತಾರೆ. ಇಷ್ಟಾಗಿಯೂ ವೇದಗಳು ಪರಮಾತ್ಮನನ್ನು ಸಾಕಲ್ಲೇನ ಹೇಳಲಾರವು, ಬಣ್ಣಿಸಲಾರವು. ಅವುಗಳ ಸಕಲ ನಿರೂಪಣೆಯು ಸಹ ಅವನ ಇಡೀ ವ್ಯಕ್ತಿತ್ವದ ಹಿರಿಮೆಯಾಗಿರದೆ ಕೇವಲ ಅವನ ಪಾದಗಳ ಹಿರಿಮೆಯಷ್ಟೇ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನ ಮಹಿಮೆ ವೇದಗಳಿಂದ ನಿರೂಪಿತವಾಗಿರುವುದು ಅತ್ಯಂತ ಅಲ್ಪ ಅಂತ ಅರ್ಥ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿದ್ದಾರೆ. ಅಂದರೆ ಪರಮಾತ್ಮನ ಮಹಿಮೆ ಅಷ್ಟೇ ಇರಬೇಕು ನೋಡ್ರಿ. ಪದಯುಗ ಎಂಬುದಕ್ಕೆ ಪರಮಾತ್ಮನ 2 ಪಾದಗಳು ಅಂತ ಅರ್ಥ. ಅವು ಜ್ಞಾನ ಹಾಗೂ ಆನಂದಗಳ ಸಂಕೇತವಾಗಿವೆ. ಪದಯುಗ ಕಾಣದೆ ಎಂಬುದಕ್ಕೆ ಪರಮಾತ್ಮನ ಜ್ಞಾನ ಹಾಗೂ ಆನಂದ ಸೀಮೆಯನ್ನು ವೇದಗಳು ಸರ್ವಥಾ ಅರಿಯಲಾರು ಅಂತ ಹೇಳ್ತಾರೆ. ಸರ್ವೇ ವೇದ ಯತ್ಪದ ಮಾಮನಂತೆ. ಬಳಲುತ್ತಿದೆ ಎಂಬ ಮಾತಿನಿಂದ ವೇದಗಳು ಎಷ್ಟೇ ಬಗೆಯಲ್ಲಿ ವರ್ಣಿಸಿದರೂ ಸಹ ಪರಮಾತ್ಮನ ಮಹಿಮೆ ಸ್ವಲ್ಪವೂ ವರ್ಣಿತವಾದಂತೆ ಆಗದು. ಅಂದರೆ ವೇದಗಳು ವರ್ಣಿಸುವ ಮಹಿಮೆ ಅವನ ಒಟ್ಟು ಮಹಿಮೆಯ 1 ಅಂಶಕ್ಕೂ ಸಾಟಿ ಇಲ್ಲ ಅಂತ ಹೇಳ್ತಾರೆ. ವಿಶೇಷ ಅರ್ಥವನ್ನು ಹೇಳ್ತಾ ಇದ್ದಾರೆ. ವಾಸುಕೇಶಯನ ಅಂದರೆ ನಾಗರಾಜನಾದ ವಾಸುಕಿಯ ಮೇಲೆ ಪವಡಿಸಿದವನು ಅಂತ ಅರ್ಥ. ಇನ್ನು ಮುಖ್ಯವಾಗಿ ವಾಸುಕೇಶಯನ ಎಂಬುದಕ್ಕೆ ಶೇಷಶಯನ ಎಂಬ ಅರ್ಥ. ವಾಸುಕಿ ಮೊದಲಾದ ಶಬ್ದಗಳು ಅವರಿಗಿಂತ ಮೇಲಿನವರಾದ ಶೇಷದೇವರಿಗೆ ಮುಖ್ಯವಾಗಿ ಅನ್ವಯಿಸುವುದು ಶಾಸ್ತ್ರೀಯ ಪ್ರಕ್ರಿಯೆ. ಆದ್ದರಿಂದ ವಾಸುಕೇಶಯನ ಅಂದರೆ ಶೇಷಶಯನ ಅಂತ ಅರ್ಥ. ಸರ್ವೇಶ ಅಂದರೆ ಸರ್ವರಿಗೂ ಈಶ, ಸರ್ವಕಾಲಕ್ಕೂ ಈಶ, ಸರ್ವ ಬಗೆಯಲ್ಲೂ ಈಶ, ಸರ್ವದಾ ಈಶ, ಸರ್ವತ್ರ ಈಶ ಮೊದಲಾದ ಅನೇಕ ಅರ್ಥಗಳಲ್ಲಿದೆ. ಸರ್ವೇಶ ಎಂಬುದನ್ನು ಸರ್ವ ಈಶ ಎಂಬುದಾಗಿ ಬಿಡಿಸಿ ಓದಿಕೊಳ್ಳಬಹುದು. ಆಗ ಸರ್ವ ಎಂಬುದು ವಿಷ್ಣು ಸಹಸ್ರನಾಮದ ಸರ್ವ ಶಿವಸ್ಥಾಣು. ಸರ್ವ ಎಂಬುದಕ್ಕೆ ಶ್ರೀಮದ್ ಭಗವದ್ಗೀತೆ ಹಾಗೂ ಉಪನಿಷತ್ಗಳು ಬಂದಿರುವಂತೆ ಸರ್ವಂ ಖಲ್ವಿದಂ ಬ್ರಹ್ಮ ಈಶಾವಾಸ್ಯಭಿದಂ ಸರ್ವಂ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಇತ್ಯಾದಿ ವಾಕ್ಯಗಳಿಂದ ಸೂಚಿತವಾದ ಅರ್ಥಗಳು ಇಲ್ಲಿ ಬಂದಿದೆ. ಈಶಾ ಅಂದರೆ ಸಮರ್ಥ ಅಂತ ಅರ್ಥ. ಪರಮಾತ್ಮನು ಸರ್ವ ರೀತಿಯಲ್ಲೂ ಸರ್ವದಾ ಸಮರ್ಥನಾಗಿದ್ದಾನೆ. ಅವನಿಲ್ಲದೆ ತೃಣವೂ ಅಲಗದು. ಇಲ್ಲಿ ಅರ್ಥವನ್ನು ಸೂಚಿಸ್ತಾ ಇದ್ದಾರೆ. ತೇನ ವಿನ ತೃಣಮಪಿ ನ ಚಲತೆ. ಈಶಾ ಎಂದರೆ ಈಶಾನ. ಇದು ಈಶಾನಃ ಪ್ರಾಣದಃ ಎಂಬ ವಿಷ್ಣು ಸಹಸ್ರನಾಮದ ಪದವಾಗಿದೆ. ಜ್ಞಾನೋದಯವೆನಗೆತ್ತು ರಕ್ಷಿಸು ವೇದ ಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೆ ದರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ ಆದಿಮೂರುತಿ ನೀನು ನೆರೆ ಕರುಣೋದಯನು ಹೃದಯಾಂಗಣದಿ ಜ್ಞಾನೋದಯವೆನಗೆತ್ತು ರಕ್ಷಿಸು ನಮ್ಮ ನನವರತ.
ವೇದಾದಿ ಶಾಸ್ತ್ರಗಳು ಹಾಗೂ ಪುರಾಣಗಳು ತಿಳಿಸಿರುವ ಪುಣ್ಯ ಸಂಪಾದನೆಯ ಹಾದಿಯನ್ನು ನಾನು ತಿಳಿಯನು. ತರ್ಕದಿಂದ ವಾದ ಮಾಡುವ ವಿಷಯದಲ್ಲಿ ನನ್ನದು ಗುರುಗಳು ಹಿರಿಯರು ಎಂದು ಗಮನಿಸಿದಂತಹ ಮೂಢಮತಿ. ನೀನು ಆದಿಮೂರ್ತಿಯಾದವನು ಹಾಗೂ ತುಂಬ ಕರುಣೆಯಿಂದ ತುಂಬಿದವನು. ನನ್ನ ಹೃದಯಾಂಗಣದಲ್ಲಿ ನಿನ್ನ ಬಗೆಗೆ ಜ್ಞಾನೋದಯವನ್ನು ಕೊಟ್ಟು ನಮ್ಮನ್ನು ಅನವರತ ರಕ್ಷಿಸುವಂತೆ ಬೇಡ್ಕೊತಾ ಇದ್ದಾರೆ. ಈ ಪದ್ಯದಲ್ಲಿ ದಾಸರು ಅಪರೋಕ್ಷ ಜ್ಞಾನವನ್ನು ನೀಡಿ ಅನುಗ್ರಹಿಸಲೆಂದು ಪರಮಾತ್ಮನನ್ನು ಪ್ರಾರ್ಥಿಸಿದ್ದಾರೆ. ವೇದಾದಿ ಶಾಸ್ತ್ರಗಳು ಪರಮಾತ್ಮನ ಹಿರಿಮೆ ಹಾಗೂ ಮಹಿಮೆಗಳು ತಿಳಿಸುವ ಮೂಲ ಆಕರ ಗ್ರಂಥಗಳು. ಅವುಗಳನ್ನು ತಿಳಿಯದವರಿಗೆ ಭಗವನ್ ಮಹಿಮೆ ಸರಿಯಾದ ರೀತಿಯಲ್ಲಿ ಗೋಚರಿಸದು ಅಂತ ಇದೆ. ಆದರೆ ಅಂತಹ ಶಾಸ್ತ್ರಗಳ ಅರಿವು ತಮಗಿಲ್ಲ ಎಂದು ವಿನಯದಿಂದ ಕೊಂಡಿರುವುದು ಈ ಭಾಗದ ವೈಶಿಷ್ಟ್ಯ ಅಂತ ಇದೆ. ವೇದಾದಿ ಶಾಸ್ತ್ರಗಳು ಎಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವವೇದ 4 ವೇದಗಳು, ಮಹಾಭಾರತವೆಂಬ ಜಯನಾಮದ ಇತಿಹಾಸ ಹಾಗೂ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸೇರಿದೆ. ಶಾಸ್ತ್ರವೆಂಬುದು ನಿರ್ಣಾಯಕ, ಅಂತಹ ನಿರ್ಣಾಯಕ ಶಾಸ್ತ್ರ ಬ್ರಹ್ಮಮೀಮಾಂಸಾ ಶಾಸ್ತ್ರ. ಆದ್ದರಿಂದ ವೇದಶಾಸ್ತ್ರ ಎಂಬ ಪದಕ್ಕೆ ವೇದಗಳು ಹಾಗೂ ಬ್ರಹ್ಮಮೀಮಾಂಸಾ ಎಂಬುದೇ ಮುಖ್ಯವಾದ ಅರ್ಥ. ಹರಿವಂಶದಲ್ಲಿ ಬಂದಿದೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ಹಾಗೂ ಸದಾಚಾರ ಸ್ಮೃತಿಯಲ್ಲಿನ ವೇದಶಾಸ್ತ್ರ ವಿನೋದೇನ ಎಂಬ ಪದಗಳಲ್ಲಿನ ವೇದಶಾಸ್ತ್ರ ಎಂಬ ಪದವನ್ನು ಆಧರಿಸಿ ಶ್ರೀದಾಸರು ಇಲ್ಲಿ ಪದವನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪುರಾಣವು ಸಹ ಪಂಚಮ ವೇದವೆಂದು ಪರಿಗಣಿತವಾಗಿರುವ ಶಾಸ್ತ್ರವೇ ಆಗಿದೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಇಂತಹ ಪುರಾಣಗಳು ವೇದಾಂತ ನಿರ್ಣಯದ ಭಾಷ್ಯ ಸ್ವರೂಪವನ್ನು ಹೊಂದಿದ್ದು ಅವುಗಳು ಮಹಾಪುರಾಣಗಳು ಹಾಗೂ ಉಪಪುರಾಣಗೊಂದು 2 ಬಗೆ ಇವೆ. ಮಹಾಪುರಾಣಗಳ ಸಂಖ್ಯೆ 18 ಹಾಗೆ ಉಪಪುರಾಣಗಳ ಸಂಖ್ಯೆ 18 ಇದೆ. ಒಟ್ಟಾಗಿ ವೇದ, ಶಾಸ್ತ್ರ ಹಾಗೂ ಪುರಾಣಗಳ ಪರಿಜ್ಞಾನ ಬ್ರಹ್ಮಜ್ಞಾನಕ್ಕೆ ಅತ್ಯಂತ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ತರ್ಕದ ವಾದದಲ್ಲಿ ಎಂಬ ಮಾತಿಗೆ ಕೇವಲ ಬುದ್ಧಿಶಕ್ತಿಯ ಪ್ರದರ್ಶನಕ್ಕಾಗಿ ತರ್ಕಕ್ಕೆ ತೊಡಗುವ ಗುರು ಹಿರಿಯರು ಎಂಬ ಪರಿಜ್ಞಾನವಿಲ್ಲದೆ ತಲೆಗೆ ತೋಚಿದಂತೆ ತಮ್ಮ ವಿಚಾರಗಳನ್ನು ಮುಂದಿಟ್ಟು ಅವರ ಆಗ್ರಹಕ್ಕೆ ಅವಿವೇಕಕ್ಕೆ ಬಲಿಯಾಗುವರು ಅಂತ ಅರ್ಥ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವದ್ಗೀತೆಯಲ್ಲಿ ಅರ್ಜುನನ ವಿಷಾದಕ್ಕೆ ಕಾರಣವಾದ ವಾದಗಳನ್ನು ಭಗವಂತನಾದ ಶ್ರೀಕೃಷ್ಣ ಪ್ರಜ್ಞಾವಾದ ಎಂದು ಕರೆದಿರುವ ಹಿನ್ನೆಲೆಯಲ್ಲಿ ಈ ಮಾತಿಗೆ ವಿಶೇಷ ಅರ್ಥವನ್ನು ನೋಡ್ಬೋದು. ಒಂದೆಡೆ ವೇದಾದಿ ಶಾಸ್ತ್ರಗಳ ಅಜ್ಞಾನ, ಮತ್ತೊಂದೆಡೆ ಕುತರ್ಕ, ಈ ಎರಡರ ಆಘಾತಕ್ಕೆ ಗುರಿಯಾದವನು ಎಂದೂ ಸಹ ಇಹಪರಗಳಲ್ಲಿ ಯಶಸ್ಸಿಗೆ ಪಾತ್ರನಾಗುವುದಿಲ್ಲ. ಮತ್ತೊಂದು ರೀತಿಯಲ್ಲಿ ಇದು ವಸ್ತುಸ್ಥಿತಿಯಾಗಿದೆ ಅಂತ ತಿಳಿಯುವುದು. ಕಾರಣ ವೇದಶಾಸ್ತ್ರಗಳು ಅತ್ಯಂತ ಗಹನ. ಅವುಗಳನ್ನು ಪೂರ್ತಿಯಾಗಿ ತಿಳಿಯುವುದು ಬ್ರಹ್ಮವಾಯುಗಳಂಥ ಪರಿಪೂರ್ಣ ಚೇತರಿಗೆ ಹೊರತು ಇತರರಿಗಲ್ಲ. ಅಲ್ಲದೆ ಶಾಸ್ತ್ರ ಪ್ರಪಂಚಕ್ಕೆ ಕೊನೆ ಮೊದಲಿಲ್ಲೆಂದು ಅದು ಅಗಾಧವಾಗಿದೆ. ಅದರಿಂದಾಗಿ ಗುರು ಹಿರಿಯರ ಅನುಗ್ರಹವಿಲ್ಲದೆ, ಭಗವಂತನ ಕೃಪೆ ಇಲ್ಲದೆ ಕೇವಲ ಶಾಸ್ತ್ರಾಧ್ಯಯನ ತರ್ಕಗಳಿಂದ ಭಗವಂತನ ಅರಿಯೋದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಮಾತ್ಮನೋ ಆದಿಮೂರ್ತಿ ಅಂದರೆ ಎಲ್ಲರಿಗಿಂತ ಮುಂಚಿತವಾಗಿ ಸದಾಕಾಲವೂ ಸಹ ಒಂದೇ ಥರನಾಗಿ ಇರುವಂತಹ ಪರಿಪೂರ್ಣ ಹಿರಿಮೆಯ ಮಹಾಮಹಿಮನಾಗಿದ್ದಾನೆ. ಅಂತಹವನ ಅತ್ಯಂತ ಮುಖ್ಯವಾದಂತಹ ಗುಣಗಳಲ್ಲಿ ಕಾರುಣ್ಯವು ಒಂದಾಗಿದೆ. ಅಂತಹ ಕರುಣೆಯಿಂದಾಗಿ ಭಕ್ತರು ಅವನನ್ನು ಅರಿತು ಆರಾಧಿಸಿ ನಲಿಯಲು ಸಾಧ್ಯವಾಗಿದೆ ಅಂಥೇಳಿ ಆ ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೃದಯಾಂಗಣದೆ ಎಂಬ ಪದದಿಂದ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದೇ ಜೀವನದ ಪರಮಸಿದ್ಧಿ ಅಂತ ಆ ತತ್ವವನ್ನು ಸೂಚಿಸ್ತಾ ಇದ್ದಾರೆ. ಆ ಪರಮಾತ್ಮನ ಜ್ಞಾನವಾಗಬೇಕಾಗಿದ್ದರೆ ಕೇವಲ ಪ್ರಯತ್ನದಿಂದ ಅಲ್ಲ, ಅದು ಪರಮಾತ್ಮನ ಅನುಗ್ರಹದಿಂದಲೇ ಆಗುತ್ತೆ. ಅದಕ್ಕೆ ಜ್ಞಾನೋದಯವೆನಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ಉದಯಿಸುವುದೆಂದರೆ ಕಣ್ಣಿಗೆ ಕಾಣಿಸಿಕೊಳ್ಳೋದು. ಅದರಂತೆ ಜ್ಞಾನ ಉದಯಿಸುವುದು ಎಂದರೆ ಜೀವನ ಸ್ವರೂಪದಲ್ಲಿ ಅಡಗಿರುವ
ಜ್ಞಾನದ ಅಭಿವ್ಯಕ್ತಿಗೊಳಿಸುವುದು ಎಂಬ ವಿಶೇಷಾಂಶವನ್ನು ಜ್ಞಾನೋದಯ ಪದದಿಂದ ಹೇಳ್ತಾ ಇದ್ದಾರೆ. ಅದರಂತೆ ಅರುಣೋದಯ ಎಂಬ ಪದವನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನ ಕರುಣೆಯು ಸಹ ಅವನ ಸ್ವರೂಪವೇ ಆಗಿದ್ದು, ವಿಹಿತ ಸಾಧನೆಯನ್ನು ಪೂರೈಸಿದ ಜೀವನಿಗೆ ಅಂತಹ ಕರುಣೆಯನ್ನು ಪರಮಾತ್ಮ ತೋರಿಸ್ತಾನೆ. ಹೀಗೆ ಅಪರೋಕ್ಷ ಜ್ಞಾನವನ್ನು ಸಂಪಾದಿಸಿದಾಗಲೇ ನಿಜವಾದ ರಕ್ಷಣೆ ಸಾಧ್ಯ. ಇತರ ಯಾವ ಲಾಭವೂ ಸಹ ಮುಖ್ಯವಾದ ಅರ್ಥದಲ್ಲಿ ಕರುಣೆ ಅನಿಸೋದಿಲ್ಲ ಅಂತ ಸೂಚನೆ ಮಾಡಿದ್ದಾರೆ. ಇಂತಹ ದಿವ್ಯ ಜ್ಞಾನದ ಭಗವಂತ ನೀಡುವ ರಕ್ಷಣೆ ಪರಿಪೂರ್ಣವಾದುದು ಎಂಬುದನ್ನು ರಕ್ಷಿಸು ನಮ್ಮ ನನವರತ ಅಂತ ಹೇಳ್ತಾ ಇದ್ದಾರೆ. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ಯಾರು ಪೋಷಕರಾಗಿ ಸಲಹುವರು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ. ಶಿಶುವಿನ ಹಸಿವನ್ನು ತಿಳಿದುಕೊಂಡು ಹಡೆದ ತಾಯಿ ಅದಕ್ಕೆ ಪ್ರೀತಿಯಿಂದ ಸ್ತನ್ಯಪಾನ ಮಾಡಿಸುವಂತೆ ನೀನು ಜಗತ್ತನ್ನು ಪೋಷಿಸುವನಪ್ಪ ಪರಮಾತ್ಮ. ನೀನು ಪೋಷಿಸದೇ ಹೋದಲ್ಲಿ ಈ ರೀತಿ ಬೇರೆ ಯಾರು ತಾನೇ ಈ ಜಗತ್ತನ್ನು ಪೋಷಕರಾಗಿ ಸಲಹಲು ಸಾಧ್ಯ? ಗರ್ಭದೊಳಗೆ ಬ್ರಹ್ಮಾಂಡ ಕೋಟಿಯನ್ನು ತುಂಬಿಸಿಕೊಂಡಿರುವಂತಹ ಪರಮಾತ್ಮನೇ ನೀನು ಎಂಬುದಾಗಿ ವೇದಗಳು ಸಾರುತ್ತಿವೆ. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಪರಮಾತ್ಮನ ವಿಶೇಷವಾದ ಮಹಿಮೆಯನ್ನು ತಾಯಿಯ ದೃಷ್ಟಾಂತದೊಂದಿಗೆ ಹೇಳ್ತಾ ಇದ್ದಾರೆ. ಮಗುವಿಗೆ ತನಗೆ ಹಸಿವಾಗಿರುವುದು ಸಹ ತಿಳಿಯಲಾಗದಷ್ಟು ಅಜ್ಞಾನ, ಅದಕ್ಕೆ ಆಹಾರ ತೆಗೆದುಕೊಳ್ಳುವ ಅರಿವು ಸಹ ಇರುವುದಿಲ್ಲ. ಆದರೆ ಅದರ ಹಸಿವನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಹಾಲನ್ನು ಕುಡಿಸಿ ಅದನ್ನು ಪೋಷಿಸುವ ವಿವೇಕ ಹಾಗೂ ಕಾರುಣ್ಯ ತಾಯಿಯದು. ಪರಮಾತ್ಮನು ಇಂತಹ ತಾಯಿಯ ಕಾರುಣ್ಯ ಹಾಗೂ ವಿವೇಕಗಳನ್ನು ಪಡೆದ ಶ್ರೇಷ್ಠ ದೇವತೆ ಪರದೇವತೆಯಾಗಿದ್ದಾನೆ. ದೇವರನ್ನು ಸಾಮಾನ್ಯವಾಗಿ ಭಯದಿಂದಲೇ ತಿಳಿಯುವ ಜನ ಹೆಚ್ಚು, ಆದರೆ ಅವನನ್ನು ಕರುಣಾಳು, ತಮ್ಮ ಅಗತ್ಯವನ್ನು ಗುರುತಿಸಲುಹನು, ಅಪಾರ ಕೃಪೆ ಅವನದು ಎಂಬ ತತ್ವ ತಿಳಿದಾಗ ಅವನಲ್ಲಿ ಭಯದ ಭಾವ ಹೋಗಿ ಭಕ್ತಿಯ ಭಾವ ಬರುತ್ತೆ. ದೇವರ ಬಗ್ಗೆ ಇಂಥ ಅಪೂರ್ವ ಭಕ್ತಿ ಭಾಗವನ್ನು ಹುಟ್ಟಿಸುವ ರೀತಿಯ ನಿರೂಪಣೆ ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯಗಳಲ್ಲಿ ಒಂದು. ಇದು ಮೂಲತಃ ಶ್ರೀಮದಾಚಾರ್ಯರ ದ್ವಾದಶ ಸ್ತೋತ್ರದಲ್ಲಿನ ಹರಿರೇವ ಜಗತ್ ಪಿತೃ ಮಾತೃಗತೆ ಎಂಬ ಮಾತಿನಲ್ಲಿ ಆ ಮಾತೃತ್ವವನ್ನು ವಿವರಿಸುವ ನಿದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಾಯಿಯಲ್ಲಿ ಎದ್ದು ಕಾಣುವ ಗುಣ ಒಂದೆಡೆ ವಾತ್ಸಲ್ಯವಾದರೆ ಮತ್ತೊಂದೆಡೆ ಕಾರುಣ್ಯ. ತಾಯಿಯಿಲ್ಲದೆ ಮಗುವಿನ ಹುಟ್ಟು ಸಹ ಆಗದು. ಅದರಂತೆ ಜಗತ್ತಿನ ಸೃಷ್ಟಿಕರ್ತನಾದ ದೇವರೇ ಇದ್ದರೆ ದೇವರು ಇದ್ದೇ ಇರುವನು, ಅವನಿಲ್ಲದೆ ಜಗತ್ತು ಹೇಗೆ ತಾನಿರ್ತದೆ? ಆ ಧ್ವನಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ದೇವರನ್ನು ಒಪ್ಪದ ನಾಸ್ತಿಕ ಮನೋಭಾವ ಜನರಿಗೂ ಸೂಕ್ತ ಉತ್ತರ ಕೊಟ್ಟಂತಾಗತ್ತೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತಹ ಸ್ವತಂತ್ರನಾದ ಪರಮಾತ್ಮನಿಂದಲೇ ಜಗತ್ತಿನ ಸಕಲ ಆಗು ಹೋಗುಗಳು ನಡೆಯುತ್ತೆ. ತಾಯಿಯ ಪ್ರತಿಯೊಂದು ಕಾರ್ಯವು ಮಗುವಿನ ಒಳಿತಿಗಾಗಿಯೇ ಎನ್ನುವಂತೆ ಪರಮಾತ್ಮನ ಪ್ರತಿಯೊಂದು ವ್ಯಾಪಾರವೂ ಸಹ ಜೀವ ಸಂಕುಲದ ಒಳಿತಿಗಾಗಿಯೇ ಹೊರತು ಬೇರೆ ಕಾರಣಕ್ಕಾಗಿ ಅಲ್ಲ. ಅದನ್ನು ತಿಳಿದಾಗ ಅವನಲ್ಲಿ ಭಕ್ತಿ ಭಾವದೊಂದಿಗೆ ನಮ್ಮ ಕರ್ತವ್ಯದ ಬಗ್ಗೆ ಎಚ್ಚರವೂ ಸಹ ಹುಟ್ಟುತ್ತೆ. ಪರಮಾತ್ಮ ಇಡೀ ಜಗತ್ತನ್ನು ತನ್ನ ಗರ್ಭದಲ್ಲಿ ಧರಿಸಿದ್ದಾನೆ. ತಾಯಿ ಮಗುವನ್ನು ಹೇಗೋ ಹಾಗೆ ಇಂತಹ ಜಗತ್ತು ಸಹ ಒಂದೆರಡಾಗಿರದೆ ಅನಂತ ಕೋಟಿ ಸಂಖ್ಯೆಯಾಗಿದೆ. ಸೀಮಿತ ಸಂಖ್ಯೆಯ ಶಿಶುಗಳನ್ನು ಗರ್ಭದಲ್ಲಿ ಧರಿಸುವ ತಾಯಿಯ ಕಾರುಣ್ಯವೇ ಸರಿಸಾಟಿ ಇಲ್ಲದು ಎನ್ನಿಸಿರುವಾಗ ಅನಂತ ಬ್ರಹ್ಮಾಂಡಗಳನ್ನು ತನ್ನ ರೋಮಕೋಪಗಳಲ್ಲಿ ಧರಿಸಿ ಸಲುವ ಭಗವಂತನ ಕಾರುಣ್ಯ ಸಾಮರ್ಥ್ಯ ಅದು ಊಹಾತೀತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಒಂದೇ ಬ್ರಹ್ಮಾಂಡ ಎಂಬುದು ಶಾಸ್ತ್ರದ ನಿರ್ಣಯ. ಆದ್ದರಿಂದ ಇಲ್ಲಿಯ ಬ್ರಹ್ಮಾಂಡ ಕೋಟಿ ಎಂಬುದಕ್ಕೆ ಹಿಂದೆ ಆದ ಮುಂದೆ ಆಗುವ ಎಂಬ ಅರ್ಥವನ್ನು ಇಟ್ಕೊಳ್ಬೇಕು. ತಾಯಿಯು ಮಗುವನ್ನು ಪಾಲಿಸದಿದ್ದಲ್ಲಿ ಅದರ ಗತಿ ಅಧೋಗತಿ ಎಂಬುದು ನಿಶ್ಚಿತ. ಅದರಂತೆ ಪರಮಾತ್ಮ ಕೈಬಿಟ್ಟಲ್ಲಿ ಜಗತ್ತು ಸರ್ವಾತ್ಮನ ನಾಶ ಹೊಂದತ್ತೆ. ಕರುಣಾಳುವಾದ ಅವನು ಹಾಗೆ ಸರ್ವಥಾ ಮಾಡೋದಿಲ್ಲ. ಆದ್ದರಿಂದ ಭಕ್ತರು ಎಂದು ಹತಾಶರಾಗಿ ಕಂಗೆಡಬೇಕಾಗಿಲ್ಲ ಎಂಬ ಸಂದೇಶವನ್ನು ಇಲ್ಲಿ ದಾಸರು ಕೊಡ್ತಾ ಇದ್ದಾರೆ. ಹೀಗಿರುವ ಪರಮಾತ್ಮನೇ
ಆದ್ದರಿಂದ ಅವನಿಗೆ ಪರಮಾತ್ಮ ಅಂತ ಕರೀತಾರೆ. ಪರದೈವ ಸರ್ವಸ್ವಾಮಿ ಅಂತಾರೆ ಪರಮಾತ್ಮ ಶ್ರೀಹರಿಗೆ. ಆತ್ಮ ಎಂದರೆ ಸ್ವಾಮಿ ಅಂತ ಅರ್ಥ. ಪರಮಾತ್ಮನ ಜಗತ್ತಿನ ಸ್ವಾಮಿ ಎಂಬ ತತ್ವವನ್ನು ತಿಳಿದಲ್ಲಿ ಜೀವಿಗಳಿಗೆ ಹತಾಶ ಪ್ರಜ್ಞೆ ಮಾಯವಾಗಿ ಜೀವನದಲ್ಲಿ ಉತ್ಸಾಹ ಮೂಡಿ ಮೋಕ್ಷ ಪ್ರಾಪ್ತಿ ಎಂಬ ಮುಖ್ಯ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು ಎಂಬ ಉಪದೇಶವನ್ನು ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿ ಎಷ್ಟೊಂದು ಅರ್ಥವನ್ನಿಟ್ಟಿದ್ದಾರೆ ದಾಸರು. ಆ ಅರ್ಥವನ್ನು ಇಟ್ಟುಕೊಂಡು ಓದಿದಾಗ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರುತ್ತೆ, ಅವನ ಸರ್ವೋತ್ತಮತ್ವ ತಿಳಿಯುತ್ತೆ, ಅವನ ಜಗತ್ತಿಗಾಗಿ ಮಾಡುವಂತಹ ಉಪಕಾರ ಗೊತ್ತಾಗುತ್ತೆ ನಮಗೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.